ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ಲೈಫ್ ಸ್ಟೈಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. 2 ದಿನ ಸರಿಯಾಗಿ ವಿಡಿಯೋನೇ ಹಾಕೋಕ್ಕಾಗಿರಲಿಲ್ಲ. ಇವತ್ತು ವಿಡಿಯೋ ಶುರು ಮಾಡಿದ್ದೀನಿ ಬೆಳಗ್ಗೆಯಿಂದನೇ. ಇವತ್ತು ತಿಂಡಿಗೆ ದೋಸೆ ಮಾಡಿದ್ದೆ, ಗೋಧಿ ದೋಸೆ ಮಾಡಿದ್ದೆ. ಗೋಧಿ ಹಿಟ್ಟು ಕಲಸಿ ಇನ್ಸ್ಟೆಂಟಾಗಿ ಬೇಗ ಮಾಡೋ ಅಂಥದ್ದು. ಕೊಬ್ಬರಿ ಚಟ್ನಿ ಮಾಡಿ ಗೋಧಿ ದೋಸೆ ಮಾಡಿದ್ದೆ. ನಮ್ಮ ಮನೆಯವರಿಗೆ ಈ ಕಡೆ ತಿಂಡಿ ಹಾಕ್ಕೊಟ್ಟಿದ್ದೀನಿ. ಒಂದೊಂದೇ ಬಿಸಿ ಬಿಸಿ ದೋಸೆ ಹಾಕ್ಕೊಡ್ತಾಯಿದ್ದೀನಿ. ಹಾಗೆ ಒಂದು ಕಡೆ ಸಾಂಬಾರು ಮಾಡಲಿಕ್ಕೆ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ, ತರಕಾರಿ ಹೆಚ್ಚುತ್ತಾ. ಪಾಪುನು ಅಲ್ಲೇ ಆಟ ಆಡ್ತಾಯಿದ್ದಾನೆ. ಅವ್ರ ಅಪ್ಪನ ಹತ್ರ ಒಂದೊಂದು ತುತ್ತು ತಿನ್ಸ್ಕೊಳ್ತಾ ಆಟ ಆಡ್ತಾಯಿದ್ದಾನೆ. ನಾನು ಮೂಲಂಗಿ ಟೊಮಟೊ ಹಣ್ಣು ಬೇಳೆ ಹಾಕಿ ಸಾಂಬಾರು ಮಾಡೋಣ ಅಂಥೇಳಿ ಒಂದು ಕಡೆ ತರಕಾರಿ ಕೂಡ ಹೆಚ್ಕೊಳ್ತಾ ಇದ್ದೀನಿ. ಹೀಗೆ ನಾನು ಬೆಳಗ್ಗೆ ತಿಂಡಿ ಮಾಡ್ತಾನೆ ಮಧ್ಯಾಹ್ನಕ್ಕೆ ಸಾಂಬಾರು ಏನಾದ್ರು ಮಾಡೋದಿದ್ರೆ ಪಾಪುನ ನೋಡ್ತಾ ಅಲ್ಲೇ ಆಟ ಆಡಿಸ್ತಾ ಹಿಂಗೆ ರೆಡಿ ಮಾಡ್ಕೊಂಬಿಡ್ತೀನಿ. ಕೆಲವೊಂದು ಸರಿ ಆಗೋದಿಲ್ಲ, ಇವರೆಲ್ಲರೂ ಬೇಗ ಹೋಗಿದ್ದರೆ ಆವಾಗ ಮಾತ್ರ ಅವನನ್ನು ಸ್ನಾನ ಮಾಡಿಸಿ ಮಲಗಿಸಿ ಆಮೇಲೆ ಮಾಡಬೇಕಾಗುತ್ತೆ. ಇವತ್ತು ಬೆಳಗ್ಗೆನೇ ರೆಡಿ ಮಾಡ್ತಾಯಿದ್ದೀನಿ. 2 ದಿನ ಫುಲ್ಲು ಬ್ಯುಸಿ ಇದ್ದೆ ಸ್ನೇಹಿತರೆ. ಏನಂದರೆ ಮನೆ ಇದು ಹಬ್ಬ ಬಂತಲ್ಲ, ಯುಗಾದಿ ಹಬ್ಬ. ಹಾಗಾಗಿ 2 ದಿನ ಫುಲ್ ಮನೆ ಕ್ಲೀನ್ ಮಾಡೋದೇ ಆಗೋಯ್ತು. ಮನೆ ಕ್ಲೀನ್ ಮಾಡೋದನ್ನ ನಾನು ವೀಡಿಯೋ ಮಾಡಲಿಲ್ಲ. ಒಬ್ಬರು ಆಂಟಿ ಬಂದಿದ್ದರು, ಅವರಿಗೆ ಅಷ್ಟು ಕಂಫರ್ಟಬಲ್ ಆಗಲ್ಲ ಅಂತೇಳಿ ನಾನು ವೀಡಿಯೋ ಮಾಡಲಿಲ್ಲ. 2 ದಿನ ಇಷ್ಟು ಕೆಲಸ ಇತ್ತು ಅಂತೀರಾ. ಎಲ್ಲದೂ ಕ್ಲೀನಾಗಿದೆ. ಇನ್ನು ಫ್ರಿಜ್ ಒಂದು ಬಾಕಿ ಇದೆ. ಇವತ್ತು ಫ್ರಿಜ್ ಕ್ಲೀನ್ ಮಾಡಬೇಕು ಅಂತ ಇದ್ದೀನಿ. ನೋಡೋಣ. ಇವಾಗ ನಮ್ಮ ಮನೆಯವ್ರದ್ದು ತಿಂಡಿ ಕೂಡ ಆಯಿತು. ಇನ್ನು ನಾನು ತಿಂಡಿ ತಿನ್ನಬೇಕು. ಹಾಗೆ ಇಲ್ಲಿ ಸಾಂಬಾರಿಗೆ ಮಾಡ್ತಾ ಜೋಡಿಸ್ತಾ ಈಗ ನನಗೆ ದೋಸೆ ಹಾಕ್ಕೊಳ್ತಾ ಇದ್ದೀನಿ. ಪಾಪು ಅವ್ರ ಅಪ್ಪನ ಜೊತೆ ಒಂದು ಸ್ವಲ್ಪ ತಿಂದ. ಇನ್ನು ನಾನು ತಿನ್ಬೇಕಾದ್ರೆ ಒಂದೊಂದು ತುತ್ತು ತಿಂತಾನೆ. ಮತ್ತಿನ್ನು ತಿಂತಾನೆ ಅನ್ನೋದಿದ್ದರೆ ನಾನು ಮತ್ತೆ ಬೇರೆ ಸಪ್ರೇಟಾಗಿ ತಿನ್ನಿಸ್ತೀನಿ. ಇಲ್ಲದೇ ಇದ್ದರೆ ಅದಕ್ಕೆ ಸಾಕಾಗ್ತಾನೆ ಅವನು. ಇಲ್ಲ ಅವ್ರ ಹತ್ರ ಏನೋ ಚರ್ಚೆ ಮಾಡ್ತಾಯಿದ್ದೀವಿ. ತಿಂಡಿ ಮುಗ್ದಾದ್ಮೇಲೆ ಮತ್ತೆ ಕೂತರು ನಮ್ಮ ಮನೆಯವರು. ಇನ್ನೂ ಯಾವುದೂ ಬಾಡಿಗೆ ಬಂದಿರಲಿಲ್ಲ ಇವತ್ತು. ಅಲ್ಲಿ ಅಂಗಡಿ ಹತ್ರ ಹೋಗೋದಿತ್ತು, ಹಾರ್ಡ್ವೇರ್ ಹತ್ರ. ಯಾಕೋ ಇವತ್ತು ಹೋಗಲಿಲ್ಲ, ಮನೆಯಲ್ಲೇ ಕೂತರು. ಹಾಗೆ ಇಲ್ಲೇನೋ ವಿಚಾರ ಬಗ್ಗೆ ಚರ್ಚೆ ಮಾಡ್ತಾಯಿದ್ದೀವಿ. ಇಲ್ಲಿ ನೋಡ್ರಿ, ನಡುವೆ ನನ್ನ ಮಗಂದು ಆಟ. ಅದೇನೇನೋ ಕ್ಯೂಟಾಗಿ ಏನೋ ಮಾಡ್ತಾ ಇರ್ತಾನೆ. ಕೆಲಸದ ನಡುವೆನೇ ಅವನು ಮುದ್ದಾಡೋದು ಮಾಡೋದು ಮಾಡ್ತಾ ಇರ್ತೀನಿ ನಾನು. ಹಾಗೆ ನೀವೆಲ್ಲ ಯುಗಾದಿ ಹಬ್ಬಕ್ಕೆ ಶಾಪಿಂಗ್ ಮಾಡಿದ್ರಾ ಏನು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಹೇಗೆ ಬರ್ತಾಯಿದ್ದಾವೆ ಅಂತಲೂ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ನಮ್ಮ ಮನೆಯವರು ಬೆಳಗ್ಗೆ 8-8:15 ಹೊರಟು ಬಿಡ್ತಾರೆ. ಬಾಡಿಗೆ ಬಂದರೂ ಬರದೇ ಇದ್ದರೂ ಅಲ್ಲೊಂದು ಹಾರ್ಡ್ವೇರ್ ಅಂಗಡಿ ಹತ್ರ ನಿಲ್ತಾರೆ. ಅಲ್ಲಿ ನಿಂತರೆ ಬರುತ್ತೆ ಅಂತೇಳಿ ಇವತ್ತು ಹೋಗಲಿಲ್ಲ. ಬೇಡ, ಫೋನ್ ಯಾವ್ದಾದ್ರು ಬಂದರೆ ಹೋಗ್ತೀನಿ ಅಂತೇಳಿ ಮನೇಲೇ ಇದ್ದರು. ಹಾಗಾಗಿ ಇವತ್ತೊಂದು ಸ್ವಲ್ಪ ಟೈಮ್ ಸಿಕ್ಕಿತ್ತಲ್ವ, ನಾನು ಈ ಕಡೆ ನನಗೆ ದೋಸೆ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಒಂದು ಸರಿ ದೋಸೆ ಎಲ್ಲ ಮಾಡಿ ಇಟ್ಕೊಂಡು ತಿಂದ್ರೆ ಆಯಿತು ಅಂತ. ಬಿಸಿ ಬಿಸಿದು ತಿಂತ ಮಾಡ್ಕೊಳಕ್ಕೆ ನನಗೆ ಅಷ್ಟೊಂದು ಸರಿ ಅನಿಸಲ್ಲ. ಹಾಗಾಗಿ ಒಂದೇ ಸರಿಗೆ ಎಲ್ಲ ಒಯ್ದು ಇಟ್ಕೊಂಬಿಡ್ತೀನಿ. ಇಲ್ಲಿ ಏನೋ ಇದ್ರ ಬಗ್ಗೆ ಫೋನಲ್ಲಿ ಏನೋ ಬಂದಿದೆ, ಅದ್ರ ಬಗ್ಗೆ ಚರ್ಚೆ ಮಾಡ್ತಾಯಿದ್ದೀವಿ ನಾವಿಬ್ಬರು. ಅದ್ರ ನಡುವೆ ನನ್ನ ಮಗ ಒಂಚೂರು ಎತ್ಕೊಳ್ಳಿ ಅಂತ ಅಂದ. ಎತ್ಕೊಂಡು ಇಳಿಸಿದ್ದ ಆಯ್ತು, ನೋಡಿದ್ರಲ್ಲ. ಹಾಗೆ ಇನ್ನು ಹೊರಗಡೆ ಏನೋ ಯಾರೋ ಬಂದಂಗಾಯಿತು ಅಂತ ಹೇಳಿ ಡೋರ್ ಶಬ್ದ ಆಯಿತು ಅಂತ ಹೊರಗೆ ಹೋದರು. ನನ್ನ ಮಗನೂ ನೋಡಿದ್ರಲ್ಲ, ಅವ್ರ ಹಿಂದೆ ಹೇಗೆ ಓಡಿದ. ಇನ್ನು ನಾನು ಮತ್ತೆ ಸಿಗ್ತೀನಿ ಸ್ನೇಹಿತರೆ. ನೋಡಿದ್ರಲ್ವ, ಬೆಳಗ್ಗೆ ತಿಂಡಿ ಆಯಿತು. ತಿಂಡಿ ಎಲ್ಲ ಮುಗಿಸಿ ಪಾಪುನ ಸ್ನಾನ ಮಾಡಿಸಿ ಮಲಗಿಸಿ ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸಿದ್ದೀನಿ. ಇವಾಗ ಫ್ರಿಜ್ ಕ್ಲೀನ್ ಮಾಡಬೇಕು. ನಮ್ಮ ಫ್ರಿಜ್ಜು ಒಂದೂವರೆ ವರ್ಷನೇ ಆಯಿತು, ಕಾಣೋದಿಲ್ಲ, ಒಂದೂವರೆ ವರ್ಷನೇ ಆಯಿತು ಅದನ್ನ ಬಳಸದೆ. ಹಾಗಾಗಿ ಅದು ಹಾಗೆ ಇಟ್ಟಲ್ಲೇ ಇತ್ತು. ಒಳಗೆಲ್ಲ ತುಂಬ ಗಲೀಜಾಗಿದೆ, ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಇವತ್ತು. ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯಿತು. 2-3 ನೋಡಿ, ಇಲ್ಲೆಲ್ಲ ಎಷ್ಟು ಗಲೀಜಾಗಿತ್ತು, ತುಂಬ ಹೋಗಿತ್ತು. ಇಲ್ಲೆಲ್ಲ ಕಸ ಅದನ್ನೆಲ್ಲ ತೆಗೆದ್ವಿ. ಹಾಗೆ ಮನೆಗೂ ಒಳಗೆಲ್ಲ ರೂಮ್ನು ಕ್ಲೀನ್ ಮಾಡಿ ಧೂಳು ತೆಗೆದಿದ್ದಾಗಿದೆ ಹಬ್ಬಕ್ಕೆ. ಅದು ತೆಗೆದಿದ್ದೆಲ್ಲ ಒಂದಿಷ್ಟು
ಒಲೆಗೆ ಹಾಕೋದು ಐಟಮು ಏನೇನೋ ಒಂದಿಷ್ಟು ಬೇಡದೇ ಇರೋದನ್ನೆಲ್ಲ ತೆಗೆದು ಹಿಂದೆ ಇಟ್ಟಿದ್ದೀವಿ. ಅದನ್ನು ಇನ್ನೂ ಎಲ್ಲ ಕ್ಲಿಯರ್ ಮಾಡಬೇಕು. ಒಲೆಗೆ ಹಾಕೋದೆಲ್ಲ ಒಯ್ತಾರೆ, ಒಬ್ಬರು ಹೇಳಿದ್ದೀವಿ, ಅವರು ಒಲೆಗೆ ಉರಿ ಹಾಕ್ತಾರೆ, ಅವ್ರು ತಗೊಂಡು ಹೋಗ್ತಾರೆ. ಇನ್ನು ಗುಜರಿ ಹಾಕೋದು ಸ್ವಲ್ಪ ಇದೆ, ಇದೆಲ್ಲಾಗುತ್ತೆ. ಇಲ್ಲೂ ಎಲ್ಲ ಕ್ಲೀನ್ ಮಾಡಿದ್ದೀವಿ. ಇಲ್ಲೆಲ್ಲ ಎಷ್ಟೊಂದು ಎಲೆ ದರಗ್ಲಿತ್ತು, ಅವತ್ತು ನೋಡಿದ್ರಿ ಲಾಸ್ಟ್ ವಿಡಿಯೋದಲ್ಲಿ. ಎಲ್ಲ ಅಲ್ಲಿಗೆ ಗುಡ್ಡೆ ಹಾಕಿದ್ದಾರೆ ನೋಡಿ. ಇನ್ನು ಒಂದು ಬೆಡ್ಶೀಟ್ ವಾಶ್ ಮಾಡಿ ಹಾಕಿದ್ದೀನಿ, ಇಲ್ಲೊಂದೆರಡು ಬಟ್ಟೆನೂ ತೊಳೆದು ಹಾಕಿದ್ದೀನಿ. ನೋಡಿ ಇಲ್ಲಿ ಎಷ್ಟೊಂದು ತಂದು ಇಟ್ಕೊಂಡಿದ್ದೀನಿ. ಇದೆಲ್ಲ ಫ್ರಿಜ್ಜಿನ ಐಟಮ್ಗಳು ತೊಳಿಬೇಕು. ಬನ್ನಿ ಇವತ್ತು ಫ್ರಿಜ್ ಕ್ಲೀನ್ ಮಾಡೋದು ಜೊತೆಗೆ ಮಾತಾಡ್ತಾ ಫ್ರಿಜ್ನ ಕ್ಲೀನ್ ಮಾಡೋಣ. ಕರೆಂಟ್ ಹೋಯಿತು, ಶೆಕೆಗೆ ಪಾಪ ಎದ್ದೇಳ್ತಾನ ನೋಡಬೇಕು. ಈಗಷ್ಟೇ ಮಲಗಿಸಿದ್ದೀನಿ, ಪಾಪ ಎದ್ದೇಳ್ತಾನ ಏನು ನೋಡ್ಕೊಂತ ಈ ಕೆಲಸ ಮಾಡ್ಕೋಬೇಕು. ಬನ್ನಿ ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಹಾಗೆ ಪ್ಲೀಸ್ ಸ್ನೇಹಿತರೆ, ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ನಾನು ಆದಷ್ಟು ಬೇಗ ನಮ್ಮ ಹೋಮ್ ಟೂರ್ನ ಮಾಡಿ ಹಾಕ್ತೀನಿ, ನಮ್ಮ ಮನೇನ ವಿಡಿಯೋ ಮಾಡಿ ಹಾಕ್ತೀನಿ. ತುಂಬ ಜನ ಕೇಳ್ತಾಯಿದ್ರಿ ಹೋಮ್ ಟೂರ್ ಮಾಡಿ ಅಂತ ಹೇಳಿ. ಆದಷ್ಟು ಬೇಗ ಹೋಮ್ ಟೂರ್ ಮಾಡ್ತೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ. ಇದು ಪಾತ್ರೆ ತೊಳೆಯೋ ಸೋಪ್ ಇಲ್ಲಿತ್ತು ನೋಡಿ, ಎಲ್ಲ ಫುಲ್ ಅಡುಗೆ ಮನೆಯೆಲ್ಲ ಕ್ಲೀನ್ ಆಗಿದೆ. ಬನ್ನಿ. ಇವಾಗ ನೋಡಿ ಸ್ನೇಹಿತರೆ, ನಾನು ಈ ಫ್ರಿಜ್ ಒಳಗೆ ಟ್ರೇ ಎಲ್ಲ ಇರ್ತಾವಲ್ಲ, ಸೈಡು ಕಾನಿಗಳು, ಅದನ್ನೆಲ್ಲ ತೊಗೊಂಬಂದಿದ್ದೀನಿ ತೊಳೆಯೋಣ ಅಂತ. ಒಳಗೆ ಸಿಂಕ್ ಹತ್ರ ಇವನ್ನೆಲ್ಲ ತೊಳೆಯೋಕೆ ಅಷ್ಟು ಸರಿ ಹೋಗಲ್ಲ ನನಗೆ. ತುಂಬಾ ಇವು ಧೂಳಾಗಿದ್ದು, ಗಲೀಜಲ್ಲ, ಬಳಸ್ದೆ ಧೂಳಾಗಿದ್ವು. ಹಾಗಾಗಿ ನೀಟಾಗಿ ತೊಳೆಯೋಣ, ಇಲ್ಲಾದರೆ ಕುತ್ಕೊಂಡು ಸ್ವಲ್ಪ ತೊಳಿಬೋದು ಅಂತ ಹೇಳಿ ಬಂದೆ. ಮತ್ತು ಒಳಗೆ ಶಬ್ದನೂ ಆಗುತ್ತೆ, ಪಾಪು ಮಲಗಿದ್ನಲ್ವ, ಶಬ್ದ ಆಗುತ್ತೆ ಅಂತೇಳಿ ಹೊರ ಬಂದೆ. ಕೆಲವೊಂದಿಷ್ಟು ಇದರಲ್ಲಿ ಐಟಮ್ಸ್ ನಾವು ಬಳಸೇ ಇಲ್ಲ. ಅದ್ರಾಗೆ ಫ್ರಿಜ್ ತಗೊಂಡವು ಹೊಸ್ದಾಗಿ ಪ್ಲಾಸ್ಟ್ರ್ ಅಂಟಿಸಿರ್ತಾರಲ್ವ, ಆ ಪ್ಲಾಸ್ಟ್ರೆಲ್ಲನೂ ಇತ್ತು. ಅದೆಲ್ಲ ಕಿತ್ತು ಹಾಕ್ತಾ ಇವತ್ತು ತೊಳಿತಾ ಇದ್ದೀನಿ. ಇದು ಫ್ರಿಜ್ ನಾವು ಅಂಗಡಿಗೆ ಅಂತ ಹೇಳಿ ತಗೊಂಡಿದ್ದಲ್ವ, ಕೆಲವೊಂದಿಷ್ಟು ಈಗ ತೊಳಿತಾ ಇದ್ದೀನಲ್ವ, ಈ ಥರದ್ದು ಏನು ಹೇಳ್ತಾರೆ ಅದು ಪಾರ್ಟ್ಗಳು, ಅವನ್ನೆಲ್ಲ ಎತ್ತಿಟ್ಬಿಟ್ಟಿದ್ವಿ. ಅದೆಲ್ಲ ಬಳಸ್ತಿರ್ಲಿಲ್ಲ, ಫ್ರಿಜ್ಜಲ್ಲಿ ಇರಲಿಲ್ಲ. ಅಂದರೆ ನಮಗೆ ಕೆಲವೊಂದು ಐಟಮ್ಮು ಇಡೋಕ್ಕೆ ಆಗ್ತಿರ್ಲಿಲ್ಲ, ಜಾಗ ಸಾಕಾಗ್ತಿರ್ಲಿಲ್ಲ. ಹಾಗಾಗಿ ಕೆಲವೊಂದು ಆ ಒಳಗೆ ಇಡೋ ಅಂಥ ಪಾರ್ಟ್ಗಳ್ನ ಎತ್ತಿಟ್ಟಿದ್ವಿ. ಅವು ಎಲ್ಲವನ್ನೂ ತಗೊಂಬಂದಿದ್ದೀನಿ ನಾನು, ಇವಾಗ ಮನೆಗೆ ಬಳಸೋಕ್ಕೆ ಅಂತೇಳಿ ಫ್ರಿಜ್ ತಗೊಂಡಿದ್ದಲ್ವ. ಇನ್ಮೇಲೆ ಅವೆಲ್ಲ ಜೋಡಿಸ್ಕೊಳ್ಳೋಣ ಅಂತ ಹೇಳಿ ಎಲ್ಲವನ್ನು ನೀಟಾಗಿ ಸಂದಿ ಮೂಲೆ ಎಲ್ಲನೂ ತಿಕ್ಕಿ ತೊಳಿತಾ ಇದ್ದೀನಿ. ಈ ಮನೇಲಿ ಸಾಮಾನು ಹೆಚ್ಚಾದಷ್ಟು ಈ ಥರದ್ದೆಲ್ಲ ನಮಗೆ ಕೆಲಸ ಜಾಸ್ತಿ ಅಲ್ವ ಹೆಣ್ಮಕ್ಳಿಗೆ. ನಾವು ಅಂದ್ಕೊಂಬಿಡ್ತೀವಿ, ಅಯ್ಯೋ ನಮ್ಮ ಮನೇಲಿ ಫ್ರಿಜ್ಜು, ವಾಷಿಂಗ್ ಮಿಷಿನ್ನು, ಅದು ಇದು ಅಂತೇಳಿ. ಅದ್ರ ಕೆಲಸನೇ ಜಾಸ್ತಿ. ನೋಡಿ, ನನಗೆ ಮನೆ ಕ್ಲೀನ್ ಎಲ್ಲ ಆಗಿದ್ದೆಲ್ಲ ಆಗಿದೆ. ನಾನು ಈ ಫ್ರಿಜ್ಜಲ್ಲೆಲ್ಲ ಅಂಥದ್ದೇನು ಇಡಲ್ಲ. ಈಗ ನೋಡಿ, ಇದೊಂದು 2 ಗಂಟೆ ಕೆಲಸ ಹಿಡೀತು. ಇದು ಇಲ್ದಿದ್ರೆ ಇಷ್ಟು ಕೆಲಸನೇ ಹಿಡಿತಿರ್ಲಿಲ್ಲ. ನಾವು ಅಂಗಡಿಗಾಗಿ ಅಂತ ಫ್ರಿಜ್ ತಗೊಂಡಿದ್ದು. ಮನೆಯಲ್ಲೇ ಇದ್ದಿದ್ರೆ ಯಾವ ಕಾರಣಕ್ಕೂ ನಾವು ಫ್ರಿಜ್ ತಗೊಳ್ತಿರ್ಲಿಲ್ಲ. ನಾವು ಅಷ್ಟೊಂದು ಫ್ರಿಜ್ಜಲ್ಲಿ ಏನು ಇಡೋ ಅಂಥದ್ದು ಏನೂ ಇಲ್ಲ, ಇರೋದೇ ಇಬ್ಬರು. ಆವಾಗಿಂದ ಅವಾಗ ಖಾಲಿ ಆದಮೇಲೆ ಫ್ರೆಶ್ ತಂದು ತಿಂದ್ರಾಯ್ತು ಅಂತ ಹೇಳಿ ತಗೊಳ್ತಾನೇ ಇರಲಿಲ್ಲ ನಾವು. ಅಂಗಡಿ ಇತ್ತಲ್ವ, ಆವಾಗ ಹಾಲು, ಮೊಸರು, ಈ ಕೂಲ್ ಡ್ರಿಂಕ್ಸ್ ಎಲ್ಲ ಇಡ್ಲಿಕ್ಕೆ ಬೇಕು ಅಂತೇಳಿ ತಗೊಂಡಿದ್ದಾಗಿತ್ತು. ಇವಾಗ ಇವನ್ನೆಲ್ಲ ತೊಳೆದಿದ್ದಾಯಿತು. ಬಿಸಿಲಿಗೆ ಈ ಕಡೆ ಇಡ್ತಾಯಿದ್ದೀನಿ, ಒಂದು ಕಲ್ಲ ಮೇಲೆ ಒಣಗ್ತವೆ. ಇನ್ನೂ 1-2 ಇದೆ, ನಾನು ಮರ್ತೇ ಬಂದಿದ್ದೆ. ಇವನ್ನ ಇಟ್ಟಾದಮೇಲೆ ಹೋಗ್ತಾಯಿರ್ತೀನಿ. ಇವಾಗ 2 ಒಯ್ದನೆಲ್ಲ, ಅವು ಫುಲ್ ಗಾಜಿನವು. ಇಲ್ಲೆಲ್ಲರೂ ಇಟ್ಟು ಒಡೆದೋದ್ರೆ ಅಂತೇಳಿ ಒಳಗೆ ತಗೊಂಡು ಹೋಗ್ತಾಯಿದ್ದೀನಿ, ಒಳಗಡೆನೇ ಇಟ್ಬಿಡೋಣ ಅಂತ. 2 ತಂದೆ ನೋಡಿ, ಇವೆರಡು ಎತ್ತಿಟ್ಟಿದ್ದವು ಇದ್ವು, ಮರ್ತೇ ಬಿಟ್ಟಿದ್ದೆ. ನಾನು ಎಲ್ಲ ತಗೊಂಬಂದಿನಿ ಅಂದ್ಕೊಂಡಿದ್ದೆ.
ಮತ್ತು ಇನ್ನು ಇವೆರಡು ಸಿಕ್ಕು, ಇವನು ತಂದು ತೊಳಿತಾ ಇದ್ದೀನಿ. ಇವೆರಡನ್ನಂತೂ ಹೆಂಗೂ ಉಪಯೋಗಿಸ್ತಿಲ್ಲ. ಫ್ರಿಜ್ ತಂದಿದ್ದು ಆವತ್ತಿನ ದಿನಾನೇ ಏನೋ ಎತ್ತಿಟ್ಟಿದ್ದಿದ್ದೆ ಇದೆರಡು. ನೋಡಿ ಅದ್ರಲ್ಲಿ ಪ್ಲಾಸ್ಟ್ರೆಲ್ಲ ತೆಗಿತಾ ಇದ್ದೀನಿ ನಾನು. ಹೀಗೆ ಇವತ್ತು ಇನ್ನು ಇವನ್ನೆಲ್ಲ ತೊಳೆದಿಟ್ಟು ಆಮೇಲೆ ನಾನು ಫ್ರಿಜ್ನ ಕ್ಲೀನ್ ಮಾಡೋಕ್ಕೆ ಹೋಗ್ತೀನಿ. ಇವೆಲ್ಲ ಅದ್ರದ್ದು ಬಿಡಿ ಭಾಗಗಳು ಏನು ಹೇಳ್ತಾರೆ, ಇವಕ್ಕೆ ಟ್ರೇಗಳೆಲ್ಲ ತೊಳೆದಿಟ್ಟು ಇನ್ನು ಅಲ್ಲಿಗೆ ಅವನ್ನ ಕ್ಲೀನ್ ಮಾಡೋಕ್ಕೆ ಹೋಗಬೇಕು. ಇನ್ನು ಅವನ್ನೆಲ್ಲ ತೊಳೆದಿದ್ದಾಯಿತು. ಇನ್ನು ಈ ಟಬ್ಬು ಬಕೆಟಲ್ಲಿ ಇಟ್ಕೊಂಡಿದ್ದೆಲ್ಲ ತೊಳ್ಕೊಂಬಿಡ್ತೀನಿ. ಸ್ನೇಹಿತರೆ, ಇಲ್ಲಿ ನಾನು ಇವಾಗ ಒಳಗಡೆ ಫ್ರಿಜ್ ಕ್ಲೀನ್ ಮಾಡೋಣ ಅಂತ ಬಂದೆ. ನಾನು ಕರೆಂಟ್ ಹೋಗಿತ್ತು ಅಂತ ಆವಾಗಲೇ ವಿಡಿಯೋದಲ್ಲಿ ಹೇಳಿದ್ನಲ್ವ, ಕರೆಂಟ್ ಬರಲೇ ಇಲ್ಲ. ಮತ್ತು ಪಾಪು ಇಲ್ಲಿ ಕರೆಂಟ್ ಇಲ್ಲದೆ ಈ ಕೆಲಸನೆಲ್ಲ ಮಾಡೋಕ್ಕಾಗಲ್ಲ. ಇಲ್ಲಿ ತುಂಬ ಕತ್ಲಾಗ್ಬಿಡ್ತೈತಿ ಈ ರೂಮಲ್ಲಿ. ಹಾಗಾಗಿ ಕರೆಂಟ್ ಬರಲಿ ಅಂತ ಕಾದೆ, ಬರಲಿಲ್ಲ. ನಾನು ಎಷ್ಟೊತ್ತು ಕಾದರೂ ಸುಮಾರು ಒಂದೂವರೆ ಗಂಟೆ ಕರೆಂಟ್ ತೆಗೆದಿದ್ರು. ಇನ್ನು ಬರಲ್ಲ, ಕಾಯ್ತಾ ಕೂತ್ರೆ ಟೈಮ್ ಆಗ್ಬಿಡುತ್ತೆ. ನಾನು ಸ್ನಾನ ಮಾಡಿ ಪೂಜೆ ಎಲ್ಲ ಮುಗಿಸಿ ಮಧ್ಯಾಹ್ನಕ್ಕೆ ಅನ್ನ ಎಲ್ಲ ಮಾಡಿ ಆದಮೇಲೆ ಕರೆಂಟ್ ಬಂತು. ಪಾಪುನು ಇನ್ನೂ ಮಲಗಿದ್ದ. ಹಾಗಾಗಿ ಕೆಲಸನೇ ಯಾಕೆ ಬಿಟ್ಬಿಡ್ಬೇಕು, ಹಿಡಿದ ಕೆಲಸ ಅಂತೇಳಿ ಮತ್ತೆ ಮಾಡೋಣ ಅಂತ ಬಂದೆ. ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಇದು ಒಳಗಡೆ ಏನು ಅಷ್ಟೊಂದು ಇದಾಗಿಲ್ಲ, ಬಟ್ ಫ್ರಿಜ್ಜಿನ ಸೈಡೆಲ್ಲ ರಬ್ಬರ್ ಹಾಕಿದ್ದಾರೆ ನೋಡಿ, ಅಲ್ಲಿ ಅಂಥ ಜಾಗದಲ್ಲೇ ಸಿಕ್ಕಾಪಟ್ಟೆ ಗಲೀಜಾಗಿದೆ. ಅದನ್ನೆಲ್ಲ ನೀಟಾಗಿ ತಿಕ್ಕಿ ತೊಳಿಬೇಕು ಇವಾಗ. ನಾನು ಮೊದಲಿಗೆ ಹಸಿ ಬಟ್ಟೆಲಿ ಎಲ್ಲ ಕಡೆ ಒರೆಸ್ಕೊಂಡೆ. ಇವಾಗ ನಾನು ಸೋಪ್ ಆಯಿಲ್ ಒಂದು ಬೌಲಲ್ಲಿ ಹಾಕ್ಕೊಂಬಂದಿದ್ದೀನಿ. ಅದರಲ್ಲಿ ಒಂದು ಬ್ರಷ್ ಇಟ್ಕೊಂಬಂದಿದ್ದೀನಿ. ಪಾತ್ರೆ ಉಜ್ತಾರಲ್ವ, ಅದು ಹಸಿರು ಕಲರ್ದು, ಅದರಲ್ಲಿ ತಿಕ್ತಾ ಇದ್ದೀನಿ. ಆಮೇಲೆ ಮತ್ತೆ ಬಟ್ಟೆಲಿ ಒರೆಸಿದ್ರೆ ಆಯಿತು ಅಂತ. ಅದು ಈಗ ನಾನು ಈ ಫ್ರಿಜ್ನ ಆನ್ ಮಾಡ್ದೇ ಒಂದೂವರೆ ವರ್ಷದ ಮೇಲಾಯಿತು. ಹಾಗಾಗಿ ಅದ್ರ ಒಳಗಿಂದೆಲ್ಲ ಫುಲ್ಲು ಒಣಗಿದಂಗೆ ಆಗ್ಬಿಟ್ಟಿದೆ. ಅದು ಕಪ್ಪುಗೆ ಇದಾಗಿರೋ ಹಾಗಾಗಿ ಅದೆಲ್ಲ ನೆನಿಲಿ ಅಂತ ಒಂದು ರೌಂಡು ಬರೀ ನೀರಲ್ಲಿ ಒರೆಸಿದೆ. ಆಮೇಲೆ ಮತ್ತೆ ಈ ಥರ ತಿಕ್ತಾ ಬಂದೆ. ಈ ರೀತಿ ಫ್ರಿಜ್ಜು ನಾನು ಕ್ಲೀನ್ ಮಾಡಿದ್ದು. ಇದು ಅಂಗಡಿ ಒಳಗಿತ್ತು, ಅಲ್ಲಿಂದ ಮನೆ ಕ್ಲೀನ್ ಮಾಡಿದಾಗ ಈ ಕಡೆ ತಗೊಂಬಂದು ಮನೇಲಿ ಇಟ್ಕೊಂಡಿದ್ದೀವಿ. ಸ್ನೇಹಿತರೆ, ನಾವು ಈ ಫ್ರಿಜ್ನ ಮನೆಗೆ ತಗೊಳ್ಳೋ ಐಡಿಯಾ ಇರಲಿಲ್ಲ. ನಾವು ಹಾಗಾಗಿ ಸುಮ್ಮನಿದ್ವಿ. ಅಂಗಡಿ ಮಾಡಿದ್ವಲ್ವ, ಅಂಗಡೀಲಿ ಹಾಲು ಮೊಸರು ಹಾಗೆ ಈ ಕೂಲ್ ಡ್ರಿಂಕ್ಸ್ ಎಲ್ಲ ಇಡ್ಲಿಕ್ಕೆ ಬೇಕಾಗಿತ್ತು. ಅದಕ್ಕೆ ಅಂತ ಹೇಳಿ ಫ್ರಿಜ್ನ ತಗೊಂಡಿದ್ದು. ನಾನು ಇದರಲ್ಲಿ ಮನೆ ಐಟಮ್ ಏನೂ ಇಡ್ತಿರಲಿಲ್ಲ. ನಾವು ಇವಾಗ ಹೇಗೆ ಫ್ರಿಜ್ ಇಲ್ಲದೆ ಇದ್ವೋ ಹಾಗೆ ಇದ್ದಿದ್ದು ಅವಾಗೂ. ಇದರಲ್ಲಿ ಅಂಗಡಿಯಲ್ಲಿ ಮಾರೋ ಅಂಥದ್ದೇನಿತ್ತು ಅದನ್ನಷ್ಟೇ ಇಡ್ತಾಯಿದ್ದಿದ್ದು. ಇದು ತುಂಬ ನಾನು ಏನಾದ್ರು ಇಡ್ತೀನಿ ಅಂದರೂ ಜಾಗ ಇರಲಿಲ್ಲ ಬಿಡಿ. ಆವಾಗ ಫುಲ್ಲು ಕೂಲ್ ಡ್ರಿಂಕ್ಸ್ಗಳು, ಈ ಕೆಳಗಿನ ಭಾಗದಲ್ಲಿ ಬರೀ ಕೂಲ್ ಡ್ರಿಂಕ್ಸ್ಗಳು ತುಂಬಿರೋದು, ಮೇಲ್ಗಡೆ ಹಾಲು ಮೊಸರು ಇರೋದು. ಹಾಗೆ ಈಗ ಇದರಲ್ಲಿ ಏನು ಇಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇವತ್ತೇನೋ ಇದನ್ನೆಲ್ಲ ತೊಳೆದು ಒಂದಿನ ಹಾಗೆ ಬಿಟ್ಟು ನೆಕ್ಸ್ಟ್ ಡೇ ಇದನ್ನ ಆನ್ ಮಾಡೋದು. ಅದರೊಳಗೆ ಏನಾದ್ರು ಇಡಬೇಕಲ್ಲ, ಹಾಗೆ ಬಿಟ್ಟರೆ ಹಾಳಾಗ್ಬಿಡುತ್ತೆ. ಎಷ್ಟು ದುಡ್ಡು ಕೊಟ್ಟು ತಂದಿರ್ತೀವಿ, ಎಷ್ಟು ಕಷ್ಟಪಟ್ಟು ತಗೊಂಡಿರ್ತೀವಿ ಒಂದು ವಸ್ತು ತಗೋಬೇಕಾದ್ರೆ. ಹಂಗೆ ಇದನ್ನು ಈಗ ಹೇಗೆ ಉಪಯೋಗಿಸೋದು ನೋಡಬೇಕು. ಇನ್ನು ಇದರಲ್ಲಿ ಏನೇನು ಇಡಬೇಕು ಅಂತ ಐಡಿಯಾ ಇಲ್ಲ ಅಷ್ಟು ನನಗೆ. ಇನ್ನು ಆನ್ ಮಾಡಿದ ಮೇಲೆ ಅಭ್ಯಾಸ ಆಗುತ್ತೆ ಅನ್ಕೊಳ್ತೀನಿ. ನಾವು ಏನಂದರೆ ಗಂಡ ಹೆಂಡ್ತಿ ನಾವೊಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ, ವರ್ಷಕ್ಕೊಂದು ಏನಾದರೂ ಒಂದು ಬೆಲೆ ಬಾಳೋ ವಸ್ತು ತಗೋಬೇಕು ಅಂತ ಹೇಳಿ. ಹಾಗೆ ಇದನ್ನು ಒಂದು ವರ್ಷ ತಗೊಂಡಿದ್ದಾಗಿತ್ತು. 2018ರಲ್ಲಿ ನಾವು ಅಂಗಡಿ ಓಪನ್ ಮಾಡಿದ್ದು. ಆವಾಗ ಅಂಗಡಿಗೇನೋ ಆಯ್ತು ಅಂತ ಹೇಳಿ ಈ ಫ್ರಿಜ್ನ ತಗೊಂಡಿದ್ವಿ. ಆವಾಗ ನಾವು ಅಂಗಡಿಗೆ ಇದಕ್ಕೆ ಬಂಡವಾಳ ಹಾಕಿದ್ದೆ ಹೆಚ್ಚಾಯಿತು. ಆ ವರ್ಷ ನಾವು ಇದನ್ನು ತಗೊಂಡಿದ್ದು. ವರ್ಷಕ್ಕೊಂದು ನೆನಪಿಗೆ ಥರ ಏನಾದರೂ ಒಂದು, ನಾವು ಬರೀ ದುಡಿತಾನೇ ಇರ್ತೀವಿ. ಅಂದರೆ ಬರೀ ದುಡ್ಡು ಹಾಗೆ ಖರ್ಚಾಗೇ ಹೋಗ್ಬಿಡುತ್ತೆ. ಹಾಗಾಗಿ ವರ್ಷಕ್ಕೊಂದು ನೆನಪಿಗೆ ಏನಾದ್ರು ಈ ಥರದ ಐಟಮ್ಮು, ಇನ್ನೇನಾದರೂ ಬೆಲೆ ಬಾಳೋವಂಥ ವಸ್ತುನ ತಗೋಬೇಕು ಅನ್ನೋದು ನಮ್ಮದು ಒಂದು ಪ್ಲ್ಯಾನ್ ಸ್ನೇಹಿತರೆ. ಹಾಗಾಗಿ ಇದನ್ನು 2018ರಲ್ಲಿ ತಗೊಂಡಿದ್ದು ನಾವು ಈ ಫ್ರಿಜ್ನ.
ಅಂಗಡಿಗೆ ಅಂತ ತಗೊಂಡಿದ್ದು ಅವಾಗ. ಇವಾಗ ಮನೆಗೆ ಬಳಸೋಕ್ಕಾಯ್ತು ನೋಡಿ. ಇದನ್ನು 1 ವರ್ಷ ಯಾಕೆ ಓಪನ್ ಮಾಡಿರಲಿಲ್ಲ ಅಂತಂದರೆ, ನಾನು ಪ್ರೆಗ್ನೆಂಟ್ ಆದಮೇಲೆ 7 ತಿಂಗಳಿಗೇನೋ ಅಮ್ಮನ ಮನೆಗೆ ಹೋದೆ. ಆಮೇಲೆ ನಾನು ಬಂದಿದ್ದೆ ಇಲ್ಲಿ ಪಾಪುಗೆ 1 ವರ್ಷ ಆದಮೇಲೆ ಈ ಮನೆಗೆ. ಆವಾಗಿಂದನೂ ಈ ಫ್ರಿಜ್ ಅಂಗಡಿನೂ ಕ್ಲೋಸ್ ಆಗಿಬಿಡ್ತು, ಇವ್ರು ಫ್ರಿಜ್ನೂ ಕ್ಲೋಸ್ ಮಾಡಿ ಇಟ್ಬಿಟ್ರು. ಇದ್ರ ಒಳಗೆ ಏನು ಸಾಮಾನು ಇರಲಿಲ್ಲ, ಖಾಲಿದು ಹಾಗೆ ಇತ್ತು. ನಾನು ಇಲ್ಲಿ ಬಂದಮೇಲೆ ಇದನ್ನ ತೆಗಿಯೋಣ ಅಂದರೆ ಟೈಮೇ ಆಗಿರಲಿಲ್ಲ ನನಗೆ. ಮೊನ್ನೆ ಒಬ್ಬರು ಆಂಟಿ ಬಂದ್ರಲ್ಲ ಗಂಗೋತ್ರು ಕ್ಲೀನ್ ಮಾಡೋಕ್ಕೆ, ಅವ ಈ ಕಡೆ ತೆಗ್ಸಿಟ್ಕೊಂಡು ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಆಯಿತು ಅಂತ ಹೇಳಿ ತೆಗ್ದಿದ್ದಾಯಿತು. ಇವಾಗ ನಾನು ಅಲ್ಲಿ ಸ್ವಲ್ಪ ಒಂದು ಬೆಳಕು ಬರಲಿ ಅಂತ ಹೇಳಿ, ಬೆಳಕಲ್ಲ ಗಾಳಿ ಬರಲಿ ಅಂತ ಅದು ಕಿಟಕಿ ತೆಗೆದೆ. ಈ ಕಿಟಕಿ ವಿಶೇಷತೆನೇ ಬೇರೆ ಇದೆ ಸ್ನೇಹಿತರೆ. ನಾನು ಹೋಮ್ ಟೂರ್ ಮಾಡುವಾಗ ತಿಳಿಸ್ತೀನಿ. ಅಲ್ಲಿ ಹೊರಗಡೆ ಹೋಗೋ ಬರೋದು ಕಾಣುತ್ತೆ ಇಲ್ಲಿಂದ. ನಾನು ನೆಕ್ಸ್ಟ್ ಹೋಮ್ ಟೂರ್ ಮಾಡುವಾಗ ಈ ಕಿಟಕಿ ಏನು ವಿಶೇಷ ಅಂತ ಹೇಳಿ ತಿಳಿಸ್ತೀನಿ. ನಾನು ನೀರು ಚೇಂಜ್ ಮಾಡ್ತಾ ಇದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ನಾನು ಒಳಗಡೆ ಕ್ಲೀನ್ ಮಾಡ್ಕೊಂಡಲ್ವಾ, ಆವಾಗೇ ಅದ್ರ ಎದುರುಗಡೆ ಡೋರ್ನು ಕ್ಲೀನ್ ಮಾಡಬೇಕಾಗಿತ್ತು. ನಾವು ಫಸ್ಟ್ ಒಳಗೆ ಆಮೇಲೆ ಹೊರಗೆ ಅಂತ ಕ್ಲೀನ್ ಮಾಡಿದೆ. ಅದು ನೋಡಿದರೆ ಮತ್ತು ಆ ಕಡೆ ಎಲ್ಲ ಈ ಸೋಪ್ ನೀರೆಲ್ಲ ಸಿಡ್ದಿತ್ತು. ಮತ್ತೊಂದು ಸಾರಿ ಕ್ಲೀನ್ ಮಾಡ್ಕೊಳ್ಬೇಕೀಗ. ಒಂದು ಸಾರಿ ಮಾಡುವಾಗ ನೀಟಾಗಿ ಕೆಲಸ ಮಾಡಿದರೆ ನೀಟಲ್ವ, ಪದೇ ಪದೇ ಅದನ್ನು ಮುಟ್ಟೋ ಅವಶ್ಯಕತೆ ಇರಲ್ಲ. ಹಾಗಾಗಿ ಇನ್ನೊಂದು 10-15 ನಿಮಿಷ ಟೈಮ್ ತಗೊಂಡ್ರೂ ಪರವಾಗಿಲ್ಲ, ಮಾಡೋ ಕೆಲಸನ ಕ್ಲೀನಾಗಿ ಮಾಡಿ ಮುಗಿಸ್ಬಿಡ್ಬೇಕು. ಇವಾಗ ನಾನು ನೀರು ಚೇಂಜ್ ಮಾಡ್ಕೊಂಬರಕ್ಕೆ ಹೋದೆ ನೋಡಿ. ತುಂಬ ನೀರು ಗಲೀಜಾಗ್ತಾಯಿತ್ತು. ನೀವು ನಿಮ್ಮ ಮನೇಲಿ ಹೀಗೇನಾ, ವರ್ಷಕ್ಕೊಂದೇನಾದ್ರು ಒಂದು ಸಾಮಾನು ತಗೋಬೇಕು ಅಂತ ಪ್ಲ್ಯಾನ್ ಮಾಡ್ತೀರಾ? ನೀವೇ ಯಾವ ಥರ ಪ್ಲ್ಯಾನ್ ಮಾಡ್ತೀರಾ ಅಂತ ಹೇಳಿ ತಿಳಿಸಿ. ನಾವು ವರ್ಷ ಒಂದೊಂದು ನೆಕ್ಸ್ಟ್ ಯಾವುದಾದ್ರು ವೀಡಿಯೋದಲ್ಲಿ ನಾವಿನ್ನು ಉಳಿದ ವರ್ಷಗಳಲ್ಲಿ ಏನೇನು ತಗೊಂಡ್ವಿ ಅಂತ ಹೇಳಿ ತಿಳಿಸ್ತೀನಿ. ಇದನ್ನು ತಗೊಂಡಿದ್ದು ನಾವು 2018ರಲ್ಲಿ. ಆ ವರ್ಷಕ್ಕೆ ಇದೇ ನಮಗೆ ಒಂದು ವಸ್ತು ಮಾಡಿದ್ದು. ಇದೊಂದೇ ವಸ್ತು ಆ ವರ್ಷ ನಾವು ತಗೊಂಡಿದ್ದು. ಇದೇ ನಮಗೆ ಒಂದು ದೊಡ್ಡ ಇನ್ವೆಸ್ಟ್ಮೆಂಟು. ನಮ್ಮ ಥರ ಈ ಮಿಡಲ್ ಕ್ಲಾಸ್ ಜನರಿಗೆ ಈ 20,000 30,000 ಇದೇ ಹೆಚ್ಚಿನ ಬಂಡವಾಳ. ಅಷ್ಟನ್ನು ಉಳಿಸೋದೇ ಹೆಚ್ಚಾಗಿರುತ್ತಲ್ವ ನಾವು. ಈಗ ನಾನು ಒಳಗೆಲ್ಲ ಒರೆಸಿದ್ದಾಯಿತು, ಹೊರಗಡೆ ಕ್ಲೀನ್ ಮಾಡ್ತಾಯಿದ್ದೀನಿ. ನಾನು ನಿನ್ನೆ ಈ ಫ್ರಿಜ್ನ ಇಲ್ಲಿ ತಂದಿಡುವಾಗಲೇ ಹೊರಗಿಂದೆಲ್ಲ ಒರೆಸಿದ್ದೆ, ತುಂಬ ಧೂಳಿತ್ತು ಅಂತ ಹೇಳಿ. ಆದರೂ ಇನ್ನೊಂದು ಬಾರಿ ಒರೆಸ್ತಾ ಇದ್ದೀನಿ ಸೈಡಲ್ಲೆಲ್ಲ. ನಾನು ಇದನ್ನ ಒಳಗಿಂದೆಲ್ಲ ನಿನ್ನೆ ಕ್ಲೀನ್ ಮಾಡ್ಕೊಳಕ್ಕಾಗಲಿಲ್ಲ. ನನಗೆ ಮನೆ ಕ್ಲೀನ್ ಮಾಡೋಕ್ಕೆ ಸಾಕಾಗಿತ್ತು. ಒಳಗೆಲ್ಲ ಮತ್ತು ಆ ಟ್ರೇ ಎಲ್ಲ ಇದ್ವಲ್ಲ, ಅವನ್ನೆಲ್ಲ ತೊಳಿಬೇಕಾಗಿತ್ತು. ಹಂಗಾಗಿ ನಾನು ಒಳಗಡೆ ಏನೂ ಮುಟ್ಟಿರಲಿಲ್ಲ. ಹೊರಗಡೆದೆಲ್ಲ ಒರೆಸಿದ್ದೆ, ಆದರೂ ನಾನು ಇವಾಗ ಇನ್ನೊಂದು ಸರಿ ಆ ಸೋಪಿನ ಕೈಯಲ್ಲೆಲ್ಲ ಮುಟ್ಟಿರ್ತೀನಿ ಅಂತ ಹೇಳಿ ಇನ್ನೊಂದು ಸರಿ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ. ನಾನು ಇದನ್ನೆಲ್ಲ ಇಷ್ಟು ಮಾಡೋ ಅಷ್ಟರೊಳಗೆ ಒಂದು ಅರ್ಧ ಗಂಟೆ ಆಯಿತು. ಅಷ್ಟರೊಳಗೆ ನನ್ನ ಮಗನೇ ಎದ್ದೇ ಬಿಟ್ಟ. ಅವ್ನು ಮಲಗಿ ಒಂದು 2-2.5 ಗಂಟೆ ಆಗಿತ್ತಲ್ವ. ಎದ್ದ. ಇನ್ನು ನೋಡಿ ಅವನನ್ನು ಕರ್ಕೊಂಬರ್ತೀನಿ ನಾನು ಇಲ್ಲಿಗೆ. ಅವನು ಎಷ್ಟೆಲ್ಲ ಕಿತಾಪತಿ ಮಾಡ್ತಾನೆ ಇಲ್ಲಿ, ನನಗೆ ಹೆಲ್ಪ್ ಮಾಡ್ತಾನೆ ಅಂತ ನೋಡ್ರಿ. ಒಂದೊಂದು ಕಡೆ 2 ಸರಿ ಹಿಂಗೆ ಒರೆಸಿದೆ. ಆಯಿತು, ಒರೆಸಿದ್ದೆಲ್ಲ. ಇನ್ನು ಅವನ್ನ ತೊಳೆದಿಟ್ಟಿದ್ನೆಲ್ಲ ಟ್ರೇಗಳು ಅವು ಒಣಗಿರ್ತವೆ, ಅವನ್ನ ತಂದಿಡ್ತೀನಿ ನೋಡಿ. ಅವನ್ನೆಲ್ಲ ತಂದಿಟ್ಕೊಂಡಿದ್ದೀನಿ. ಪಾಪುನೇ ಎದ್ದಿದ್ದ, ಅವನಿಗೆ ಎಲ್ಲ ರೆಡಿ ಮಾಡಿ ಫೀಡ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ. ಅವನು ಮಂಚ ಹತ್ತೋದು ಇಳಿಯೋದು ಅವನ್ನೆಲ್ಲ ತಗೊಂಡೋಗೋದು. ಇವೇನೋ ತೆಗೆದುಬಿಟ್ಟೆ ಇದ್ರ ಒಳಗೆ ನಾವು. ಆದರೆ ಅವನ್ನ ಎಲ್ಲಿಡೋದು ಅಂತಲೇ ಗೊತ್ತಿರಲಿಲ್ಲ. ಹಾಗೆ ಒಂದೊಂದೇ ಇಟ್ಟು ನೋಡಿ ತೆಗೆದು ಮಾಡ್ತಾಯಿದ್ದೆ. ಅದನ್ನ ಒಂದೊಂದೇ ತಂದು ಕೊಡ್ತಾಯಿದ್ದ ಇಡಲಿಕ್ಕೆ. ಹೀಗೆ ಅವನ್ನ ಆಟ ಆಡಿಸ್ತಾ ಅದನ್ನೆಲ್ಲ ಕ್ಲೀನ್ ಮಾಡಿ ಮತ್ತೊಂದು ಸರಿ ಒಣ ಬಟ್ಟೆಲಿ ಒರೆಸ್ತಾ ಇದ್ದೆ. ಹಸಿದು ಒಣಗಿತ್ತಲ್ವ, ಮತ್ತೊಂದು ಸರಿ ಒಣ ಬಟ್ಟೆಲಿ ಒರೆಸಿ ಇಟ್ಟೆ. ಎಲ್ಲವೂ ಇದ್ದಾವೆ. ಮೇಲ್ಗಡೆದು ಒಂದು ಟ್ರೇ ಇಲ್ಲ. ನಾನು ಅದಿಲ್ಲ ಅಂತಿದ್ದೀನಿ. ನಮ್ಮ ಮನೆಯವ್ರು ಇಲ್ಲ, ಅದು ಇದ್ದಿದ್ದೆ ಹಾಗೆ ಅಂತಾರೆ. ಇತ್ತು ಅಲ್ಲೊಂದು ಟ್ರೇ, ಅದು ಮಿಸ್ ಆಗಿಬಿಟ್ಟಿದೆ. ಎಲ್ಲೋಗಿದೆಯೋ ಗೊತ್ತಿಲ್ಲ. ಇದ್ದಿದ್ದು ನನಗೆ ನೆನಪಿದೆ. ಅದು ಎಲ್ಲ ನಾವು ಅದು ಅಂಗಡಿಲಿ ಬಳಸ್ತಿದ್ವಲ್ವ, ಅವಾಗೆಲ್ಲ ಒಡೆದೋಯ್ತು, ಏನೋ ಆಗಿರಬೇಕು. ಅಲ್ಲೇದೊಂದು ಟ್ರೇ ಇಲ್ಲ, ಇನ್ನೆಲ್ಲ ಇದ್ದಾವೆ.
ಮೇಲೆ ಕಡೆ ಅಲ್ಲಿ ಇಟ್ಟೆ ನೋಡಿ, ಅದ್ರ ಕೆಳಗಿರೋವಂಥದ್ದೊಂದು. ನಮ್ಮನೆಯವ್ರು ಇರಲ್ಲ, ಅದು ಬರೋದೇ ಈ ಥರ ಅಂತಿದ್ದಾರೆ. ಏನಪ್ಪ ಅಷ್ಟೊಂದು ಸರಿ ನೆನಪಿಲ್ಲ. ನನ್ನ ಪ್ರಕಾರ ಏನೋ ಅಲ್ಲೊಂದು ಟ್ರೇ ಇತ್ತು ಅನ್ನೋದು. ಇರುತ್ತಾ ಅಲ್ಲೊಂದು ಟ್ರೇ ಇರುತ್ತಾ ಅಂತ ಹೇಳಿ ನೀವು ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದೀರಿ ಅಂತ ಅಂದರೆ ನಿಮಗೆ ಯಾವ್ದಾದ್ರು ಒಂದು ಕಾರಣಕ್ಕಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಸ್ನೇಹಿತರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿರಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿರಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಸ್ನೇಹಿತರೆ. ನೋಡಿರಿ ನನ್ನ ಮಗ ಕಿಟಕಿ ತೆಗಿತಾ ಇದ್ದಾನೆ, ನಾನು ಆವಾಗಲೇ ಹಾಕೋಗಿದ್ನಲ್ವ. ಆಯಿತು, ಇಟ್ಟಿದ್ದೆಲ್ಲ ಫ್ರಿಜ್ಜು ತೋರಿಸ್ತೀನಿ ನಿಮಗೆ ಒಂದು ಸಾರಿ ಹೇಗೆ ಕ್ಲೀನಾಗಿದೆ ಅಂತೇಳಿ. ನೋಡ್ತಾ ಇದ್ದೀನಿ ಎಲ್ಲ ಸರಿ ಆಗಿದೆಯಾ ಹಿಂಗೇನಾ ಅಂತ ಹೇಳಿ. ಫ್ರಿಜ್ ಕ್ಲೀನಾಗಿದ್ದನ್ನ ಒಂಬಾರಿ ಹತ್ತಿರದಿಂದ ತೋರಿಸ್ತೀನಿ ನೋಡಿರಿ ಸ್ನೇಹಿತರೆ. ಹೋಗಿ ಬರ್ತೀನಿ, ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ಧನ್ಯವಾದಗಳು.